ನಾವು ದಿನನಿತ್ಯ ಹೆಚ್ಚಾಗಿ ತಿನ್ನುವ ಹಣ್ಣುಗಳಲ್ಲಿ ಬಾಳೆಹಣ್ಣು ಕೂಡ ಒಂದು. ಇದರಲ್ಲಿ ಸಾಕಷ್ಟು ಪೊಟ್ಯಾಷಿಯಂ ಇದೆ. ಪೊಟ್ಯಾಷಿಯಂ ರಕ್ತದಲ್ಲಿನ ರಕ್ತದೊತ್ತಡದ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಆದರೆ ಬಾಳೆಹಣ್ಣಿಗಿಂತ ಹೆಚ್ಚು ಪೊಟ್ಯಾಷಿಯಂ ಹೊಂದಿರುವ ಹಣ್ಣು ಎಂದರೆ ಅದು ಅವಕಾಡೊ. ಅವಕಾಡೊಗಳು ಉತ್ತಮವಾದ ಮೂಳೆ ಮತ್ತು ಸ್ನಾಯುವಿನ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದಿನಕ್ಕೆ ಒಂದು ಅವಕಾಡೊ ಅತ್ಯುತ್ತಮ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ. ಅವಕಾಡೊಗಳು ಹೆಚ್ಚಿನ ಕೊಬ್ಬಿನ ಅಂಶವನ್ನ ಹೊಂದಿದ್ದು ಇದರಲ್ಲಿ 60% ಮೊನೊಸ್ಯಾಚುರೇಟೆಡ್ ಕೊಬ್ಬುಗಳನ್ನ ಒಳಗೊಂಡಿದೆ. ಇವು ಹೃದ್ರೋಗ ಮತ್ತು ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಬನ್ನಿ, ಇವು ಬಾಳೆಹಣ್ಣಿಗಿಂತ ಎಷ್ಟು ಉತ್ತಮ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನಮ್ಮ ದೇಹವು ಸಾಮಾನ್ಯವಾಗಿ ಉತ್ತಮವಾಗಿ ಕೆಲಸ ಮಾಡಲು ಪೊಟ್ಯಾಷಿಯಂನ ಅಗತ್ಯವಿದೆ. ಉದಾಹರಣೆಗೆ ಇದರಲ್ಲಿರುವ ಖನಿಜವು ನಿಮ್ಮ ಹೃದಯದ ಬಡಿತವನ್ನ ಸ್ಥಿರವಾಗಿಡಲು ಸಹಾಯ ಮಾಡುತ್ತದೆ. ಅವಕಾಡೊದಲ್ಲಿರುವ ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ನಿಮ್ಮ ದೃಷ್ಟಿಗೆ ಹಾನಿ ಮಾಡುವ ಬೆಳಕಿನ ಅಲೆಗಳನ್ನು ಹೀರಿಕೊಳ್ಳುತ್ತದೆ. ವಯಸ್ಸಾದವರಲ್ಲಿ ಕಂಡುಬರುವ ಕುರುಡುತನವನ್ನ ಈ ಅವಕಾಡೊ ತಡೆಯುತ್ತದೆ. ಇದರಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಇನ್ನು ಅವಕಾಡೊಗಳಲ್ಲಿ ಫೈಬರ್ನ ಅತ್ಯುತ್ತಮವಾದ ಮೂಲವನ್ನ ಹೊಂದಿದ್ದು ಫೈಬರ್ ಭರಿತ ಆಹಾರ ಸೇವನೆ ಮಾಡುವುದರಿಂದ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು. ಹೇಗೆ ಅಂದರೆ ಫೈಬರ್ನಿಂದ ಕೂಡಿರುವ ಆಹಾರಗಳು ಹೆಚ್ಚು ಕಾಲ ಪೂರ್ಣವಾಗಿರಲು ಸಹಾಯ ಮಾಡುತ್ತದೆ. ಇದರಿಂದ ಹೆಚ್ಚೆಚ್ಚು ಕ್ಯಾಲೋರಿಗಳ ಸೇವನೆಯನ್ನ ಕಡಿಮೆ ಮಾಡಬಹುದು. ಅಲ್ಲದೆ ನೀವು ಅತಿಯಾಗಿ ತಿನ್ನುವುದನ್ನ ತಪ್ಪಿಸಿ ಪೂರ್ಣತೆಯ ಭಾವವನ್ನ ಉಂಟು ಮಾಡುತ್ತದೆ. ಇದರಲ್ಲಿರುವ ಮೊನೊಸ್ಯಾಚುರೇಟೆಡ್ ಕೊಬ್ಬು ನಿಮ್ಮ ಸೊಂಟದ ತೂಕವನ್ನ ಇಳಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅವಕಾಡೊದಲ್ಲಿ 118 ಮೈಕ್ರೋಗ್ರಾಂಗಳಷ್ಟು ಪೋಲೇಟ್ ಅನ್ನು ಹೊಂದಿರುತ್ತದೆ. ಇನ್ನು ಬಿ ಜೀವಸತ್ವಗಳ ಕೊರತೆ ಇರುವವರು ಖಿನ್ನತೆಗೆ ಹೆಚ್ಚು ಒಳಗಾಗುತ್ತಾರೆ. ನಂತರದ ದಿನಗಳಲ್ಲಿ ಇದು ಖಿನ್ನತೆಯಾಗಿ ಮಾರ್ಪಾಟಾಗುತ್ತದೆ. ಇದನ್ನು ತಡೆಗಟ್ಟಲು ಪೋಲೇಟ್ ಬಹು ಮುಖ್ಯ ಪಾತ್ರ ವಹಿಸುತ್ತದೆ. ಖಿನ್ನತೆಯಿಂದ ಹೊರಬರಲು ಪ್ರತಿನಿತ್ಯ ಅವಕಾಡೊಗಳನ್ನ ನಿಯಮಿತವಾಗಿ ಸೇವನೆ ಮಾಡಿ. ಇನ್ನು ನಾವು ತಿನ್ನುವ ಅನೇಕ ಆಹಾರಗಳಲ್ಲಿ ಅಧಿಕ ಮಟ್ಟದ ಕೆಟ್ಟ ಕೊಲೆಸ್ಟ್ರಾಲ್ ತುಂಬಿರುತ್ತದೆ. ಇದು ನಂತರದ ದಿನಗಳಲ್ಲಿ ಹೃದಯಕ್ಕೆ ಮಾರಕವಾಗುತ್ತದೆ. ಮುಖ್ಯವಾಗಿ ಕೆಂಪು ಮಾಂಸಗಳಲ್ಲಿ, ಹಾಲಿನ ಉತ್ಪನ್ನಗಳಲ್ಲಿ ಸ್ಯಾಚುರೇಟೆಡ್ ಕೊಬ್ಬುಗಳನ್ನ ಹೊಂದಿರುತ್ತದೆ. ಅವಕಾಡೊಗಳು ಕೆಟ್ಟ ಕೊಲೆಸ್ಟ್ರಾಲ್, ಟ್ರಿಗ್ಲಿಸರೈಡ್ಗಳು ಮತ್ತು ರಕ್ತದೊತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಹೃದಯದ ಬಗ್ಗೆ ಕಾಳಜಿ ನಿಮಗೆ ಇದ್ದರೆ ಪ್ರತಿನಿತ್ಯ ಅವಕಾಡೊಗಳನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿ. ಇನ್ನು ಅವಕಾಡೊಗಳು ವಿಟಮಿನ್ ಇ ನ ಉತ್ತಮ ಮೂಲವನ್ನ ಹೊಂದಿದೆ. ಇದು ಮೆದುಳಿನ ಬಳಲುವ ಕೆಲವು ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಅದರ ಪರಿಣಾಮ ಸ್ಮರಣೆ ಮತ್ತು ಆಲೋಚನಾ ಕೌಶಲ್ಯವನ್ನ ನಿಧಾನಗತಿಯ ಕುಸಿತವನ್ನು ಉಂಟು ಮಾಡುತ್ತದೆ. ಅವಕಾಡೊಗಳ ಸೇವನೆಯು ಮೆದುಳಿನ ಆರೋಗ್ಯವನ್ನ ಕಾಪಾಡುತ್ತದೆ. ಅಲ್ಲದೆ ಮಾಲಿನ್ಯ ಮತ್ತು ಸೂರ್ಯನ ವಿಕಿರಣದಂತಹ ವಿಷಯಗಳಿಂದ ಕಾಲಾನಂತರದಲ್ಲಿ ಉಂಟಾಗುವ ಜೀವಕೋಶದ ಹಾನಿಯ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಅವಕಾಡೊಗಳು ಕಾರ್ಬೋಹೈಡ್ರೇಟ್ಗಳು ಮತ್ತು ಸಕ್ಕರೆಯಲ್ಲಿ ಕಡಿಮೆ ಇರುವ ಕಾರಣ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಲ್ಲದೆ ಇದರಲ್ಲಿ ಆರೋಗ್ಯಕರವಾದ ಕೊಬ್ಬುಗಳು, ಫೈಬರ್ನ ಉತ್ತಮವಾದ ಮೂಲವನ್ನ ಹೊಂದಿದೆ. ಮಧುಮೇಹ ಹೊಂದಿರುವವರು ಅವಕಾಡೊಗಳನ್ನ ನಿಸ್ಸಂದೇಹವಾಗಿ ಸೇವನೆ ಮಾಡಬಹುದು. ಅಲ್ಲದೆ ಟೈಪ್ 2 ಮಧುಮೇಹವನ್ನ ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನ 20% ಕಡಿಮೆ ಮಾಡುತ್ತದೆ. ಇನ್ನು ಅವಕಾಡೊಗಳ ಸೇವನೆಯು ಬಲಿಷ್ಠವಾದ ಮೂಳೆಗಳನ್ನ ಪಡೆಯಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ವಿಟಮಿನ್ ಕೆ ನಿಮ್ಮ ದೇಹದಲ್ಲಿರುವ ಮೂಳೆಗಳ ಆರೋಗ್ಯವನ್ನ ಕಾಪಾಡಲು ಉತ್ತೇಜಿಸುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.